ಒಂದು 50 ಕೆಜಿಯ ಬೂಸ ಆಗಲಿ ಚಕ್ಕೆ ಆಗಲಿ ಇವತ್ತು 1500 ರೂಪಾಯಿ, 1700 ರೂಪಾಯಿ. ಒಂದು ಹಸು ಒಂದು ತಿಂಗಳಿಗೆ ಸಾಕಬೇಕು ಅಂದರೆ ಸಾವಿರಾರು ರೂಪಾಯಿ ಆಗ್ತಾ ಇದೆ. ಹಸಿ ಮೇವು ಬೇಕು. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನು ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ಟರೆ ಇದನ್ನು ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ದಿರ ಇದ್ದರೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ? ಇವತ್ತು ಕಾನೂನು ಪ್ರಕಾರ 5 ವರ್ಷಗಳ ಅವಧಿ ನಿಮ್ಮದು ಆದಮೇಲೆ ಕೋಲಾರ್ನಲ್ಲಿ ಮತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನೀವು ನಿಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ರಾಜಕೀಯ ಪ್ರಭಾವವನ್ನು ನಿಮ್ಮ ಸರ್ಕಾರ ದೌರ್ಭಾಗ್ಯ ಸರ್ಕಾರ ಇದು. ಯಾವುದೇ ನೀತಿ ಇಲ್ಲ, ನಿಯಮ ಇಲ್ಲ, ಕಾನೂನಿಲ್ಲ. ಈ ಸರ್ಕಾರ ಮಾಡಿದ್ದೇ ಸತ್ಯ. ಇಂಥ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ನಾನೇನೋ ಮಾನ್ಯ ರಾಜಣ್ಣವರು ಭಾಳ ಅನುಭವಸ್ಥರು, ಸಹಕಾರ ಕ್ಷೇತ್ರದಲ್ಲಿ ಭಾಳ ಬದಲಾವಣೆ ಮಾಡ್ತಾರೆ ಅಂದ್ಕೊಂಡ್ರೆ ಅವ್ರ ಕೈಯಲ್ಲೂ ಕೂಡ ಇಂಥ ಘನಘೋರವಾದಂಥ ಅಪರಾಧಗಳನ್ನು ಮಾಡಿಸ್ತಾ ಇದ್ದೀರಲ್ಲ, ಇದು ನಿಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಚಾಮರಾಜನಗರದಲ್ಲಿ ಹೊಸ ಒಂದು ಹಾಲು ಒಕ್ಕೂಟ ಮಾಡ್ತೀರಿ ನಿಮ್ಮದೇ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಹಾವೇರಿ ಇವತ್ತು ನಡೀತಾ ಇದೆ, ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯಾಕೆ ನಿಮಗೆ ವಿರೋಧ? ಇದು ಕೇವಲ ರಾಜಕೀಯ ದ್ವೇಷ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೀನಿ ಈ ಸರ್ಕಾರಕ್ಕೆ, ಈಗಲಾದರೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಇದ್ದರೆ ತಕ್ಷಣ ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು. ಏನು ಕಾನೂನು ಬಾಹಿರವಾಗಿ ನೀವು ರದ್ದು ಮಾಡಿದಿರಿ, ಆ ರದ್ದು ಮಾಡಿರೋ ಆದೇಶವನ್ನು ಹಿಂಪಡಿಬೇಕು. ನಮ್ಮ ಹಾಲು ಒಕ್ಕೂಟವನ್ನು ನಮ್ಮ ಜಿಲ್ಲೆಯ ಸ್ವಾಭಿಮಾನಿ ರೈತರಿಗೆ ವಾಪಸ್ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.